ನಮಸ್ತೆ. ತೇಜೋಮಯ ನ್ಯೂಸ್ ಮೀಡಿಯಾದ ನೂತನ ಸಂಚಿಕೆಗೆ ಸ್ವಾಗತ. ಗಡಿನಾಡು ಕಾಸರಗೋಡು ಕನ್ನಡಮ್ಮನ ಜಾತ್ರೆಯ ಸಂಭ್ರಮ ಪಡೆದಿದೆ. ನಾಡು ನುಡಿ ಸಂಸ್ಕೃತಿಯ ಹಬ್ಬಕ್ಕೆ ಅನ್ನದಾತ ನೇಗಿಲ ಯೋಗಿ ದೇಶದ ಕೃಷಿಕರಿಗೂ ಮಾನ್ಯತೆ ಸಿಕ್ಕಿದ್ದು ಗಮನಾರ್ಹ. ನುಳ್ಳಿಪಾಡಿಯ ಕನ್ನಡ ಭವನ ಗ್ರಂಥಾಲಯ ಸಭಾಂಗಣದಲ್ಲಿ ಒಂದಿಡೀ ದಿನ ನಡೆದದ್ದು ಕೃಷಿ ಕನ್ನಡ ಶಿಕ್ಷಣ ಸಂಸ್ಕೃತಿಯ ಸಮ್ಮೇಳನ. ಬೆಂಗಳೂರಿನ ಸ್ಪಂದನ ಸಿರಿ ವೇದಿಕೆ ಕೇಂದ್ರ ಘಟಕ ಮತ್ತು ಹಾಸನ ಕಾಸರಗೋಡು ಘಟಕಗಳು, ಕನ್ನಡ ಭವನ ಮತ್ತು ಗ್ರಂಥಾಲಯ, ವಿಸ್ಡಮ್ ಇನ್ಸ್ಟಿಟ್ಯೂಟ್ ನೆಟ್ವರ್ಕ್ ಕಾಸರಗೋಡು ಜಂಟಿ ವತಿಯಿಂದ ಸಮ್ಮೇಳನ ನಡೆಯಿತು. ಕಾರ್ಯಕ್ರಮ ಅಂಗವಾಗಿ ಧ್ವಜಾರೋಹಣ, ಕನ್ನಡ ಭುವನೇಶ್ವರಿಗೆ ಪುಷ್ಪಾರ್ಚನೆ, ಉದ್ಘಾಟನಾ ಸಮಾರಂಭ, ಸಾಧಕರಿಗೆ ಗೌರವಾರ್ಪಣೆ, ಪ್ರಶಸ್ತಿ ಪ್ರದಾನ, ಶೈಕ್ಷಣಿಕ ವಿಚಾರ ಸಂಕಿರಣ, ಕೃಷಿ ವಿಚಾರ ಸಂಕಿರಣ, ಕವಿಗೋಷ್ಠಿ, ಸಮಾರೋಪ ಸಮಾರಂಭ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಮಾನಸ ಸಮ್ಮೇಳನವನ್ನು ಉದ್ಘಾಟಿಸಿದರು. ಕುಣಿತಲೇ ಇರುತ್ತೆ, ಯಾವಾಗಲೂ ಕುಣಿತಲೇ ಇರ್ತದೆ. ಇಂತಹ ಕನ್ನಡಿಗರು ನನಗೆ ಬೇಕು ಅನ್ನುವ ಮನಸ್ಥಿತಿಯನ್ನು ಕುವೆಂಪು ಅವರ ಹೃದಯ ತುಂಬಿಕೊಂಡಿದೆ. ಅಂತಹ ಪ್ರೀತಿಯ ಸಮಾರಂಭ ಇದಾಗಿದೆ. ಯಾಕೆ ಇದು ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ಇದು ವೈಶಿಷ್ಟ್ಯತೆ ಆದರೆ, ಇನ್ನು ಈ ಕಾರ್ಯಕ್ರಮ ಅದು ಆ ಕಾರಣಕ್ಕೆ ಅದು ಏನೂ ಇಲ್ಲ, ಯಾರು ಏನೇ ನೋಡ್ತಾ ಇರಲಿ ಅವನಿಗೆಲ್ಲವೂ ಇಲ್ಲ. ಅವನ ಉದ್ದೇಶ ಅವನ ಕಾಯಕ ಇದರಿಂದ ಮಾತ್ರ ಇಡೀ ನಮ್ಮ ಸಮಾಜ ಇವತ್ತು ಏನಾದರೂ ಇದೆ, ಇವತ್ತು ಏನಾದರೂ ಮಾಡುತ್ತೆ, ಏನಾದರೂ ಸಾಧನೆ ಮಾಡುತ್ತೆ ಅಂದರೆ ನಮ್ಮೆಲ್ಲರಿಗೂ ಅನ್ನ ಕೊಡುವಂತಹ ರೈತ, ಅವನ ಬದುಕು ಕೃಷಿ ಕೊಡಿ. ಅಂತಹ ಕೃಷಿಯನ್ನು ಇವತ್ತಿನ ಸಮಾರಂಭದ ಕೇಂದ್ರ ವಸ್ತುವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಮಾಡಬೇಕು ಹೇಗೆ ನಿಮ್ಮ ದಿಕ್ಕು, ನಿಮ್ಮ ಭಾವನೆ ಹೇಗಿರಬೇಕು, ಯಾರು ನಿಮ್ಮ ಕೇಂದ್ರ ಬಿಂದು, ಯಾವುದು ನಿಮ್ಮ ಕಥಾ ವಸ್ತುವಾಗಬೇಕು, ಯಾವುದು ನಿಮ್ಮ ಕವಿತೆಯ ಆಯ್ಕೆಯ ಅಮೂಲ್ಯ ವಸ್ತು ಆಗಬೇಕು ಅನ್ನುವುದನ್ನು, ಅದಕ್ಕೊಂದು ಬೀಜಾಂಕುರ, ಅದಕ್ಕೊಂದು ವೇದಿಕೆ ಈ ಕವಿಗೋಷ್ಠಿ. ಈ ಕಾರಣಕ್ಕಾಗಿ ನಾನು ಹೇಳಿದ್ದು ಈ ಒಂದು ಸಮ್ಮೇಳನ ಯಾವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ನಾನು ಬಹಳ. ಶಿಕ್ಷಣ ತಜ್ಞ ಸಾಹಿತಿ ವಿ.ಬಿ. ಕುಳಮರುವ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಅವರು ನೀಡಿದ ಸಾಧನೆ, ಅವರ ಅನುಭವ ಎಲ್ಲವೂ ಈ ಸಮಾರಂಭದಲ್ಲಿ ವ್ಯಕ್ತವಾಗಿತ್ತು, ಗೌರವಕ್ಕೆ ಕಾರಣವಾಗಿತ್ತು. ಇಂಥ ಬಹುಸಾಧ್ಯತೆಯ ಕಾರ್ಯಕ್ರಮ ಗಡಿನಾಡು ಕನ್ನಡಿಗರ ಕೆಚ್ಚನ್ನು ಹೆಚ್ಚಿಸುವಲ್ಲಿ ದೊಡ್ಡ ಯೋಗದಾನ ನೀಡುತ್ತಿವೆ. ಈ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀ ವಾಮನರಾವ್ ಬೇಕಲ್, ಶ್ರೀಮತಿ ಸಂಧ್ಯಾರಾಣಿ ಟೀಚರ್, ಶ್ರೀ ವಿರಾಜ್ ಅಡೂರ್, ಶ್ರೀಮತಿ ಕಲಾವತಿ ಮಧುಸೂದನ ಮತ್ತು ಅವರ ಬಳಗ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ. ನಮಸ್ತೆ.